ಮಹಾರಾಷ್ಟ್ರದ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಅಬ್ಬರ. ಚಿಕ್ಕೋಡಿ ತಾಲೂಕಿನ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗ್ತಾ ಇದೆ. ಕೃಷ್ಣಾ ನದಿಗೆ ಹರಿದು ಬಂತು 60,000 ಕ್ಯೂಸೆಕ್ ನೀರು. ಚಿಕ್ಕೋಡಿಯ ಕಲ್ಲೋಳ ಯಡೂರ ಸೇತುವೆ ಜಲಾವೃತವಾಗಿದೆ. ಯಡೂರ ಶ್ರೀ ವೀರಭದ್ರೇಶ್ವರ ದೇಗುಲಕ್ಕೆ ತೆರಳೋಕೆ ಜನ ಈಗ ಪರದಾಡ್ತಾ ಇದ್ದಾರೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೆಲ ನದಿಗಳು. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ರಸ್ತೆ ಮೇಲೆಲ್ಲ ಹರಿತಾ ಇದೆ. ಈ ಸೇತುವೆನೇ ಮುಳುಗಡೆ ಆಗಿದೆ. ಈ ತುದಿಯಿಂದ ಆ ತುದಿಗೆ ಹೋಗಬೇಕು. ಜನ ಹೇಗೆ ಹೋಗ್ತಾರೆ? ವಾಹನದಲ್ಲಿ ಹೋದರೆ ವಾಹನ ಕೊಚ್ಚಿ ಹೋಗ್ಬಿಡುತ್ತೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ನದಿ. ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ನದಿ ಪಾತ್ರದ ಜನರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಯಾವಾಗ ಪ್ರವಾಹ ಸೃಷ್ಟಿ ಆಗ್ಬಿಡುತ್ತೋ, ಪ್ರವಾಹ ಬರುತ್ತೋ ಅನ್ನೋ ಆತಂಕದಲ್ಲಿ ಇದ್ದಾರೆ ಇಲ್ಲಿನ ಜನ. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ. ಇದು ಚಿಕ್ಕೋಡಿ ಪರಿಸ್ಥಿತಿ. ಯಡೂರ ಸೇತುವೆ ಇದು ಈಗ ನೀರು ಸೇತುವೆ ಮೇಲ್ಭಾಗದಲ್ಲಿ ಹರಿತಾ ಇದೆ. ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ನೀರು. ಕಲ್ಲೋಳ ಯಡೂರ ಸೇತುವೆ ಈಗ ಜಲಾವೃತವಾಗಿದೆ.